ಬಡತಾನ ಹೊಟ್ಟಿಗೆ ಸಿಗುವಲ್ದು ನೀರನ್ನ ಗೌಡ ಕಾಯಕ ನಡೆಸ್ಯಾನ ಗೌಡ ಕಾಯಕ ನಡೆಸ್ಯಾನ ಅವಸಂಗ ಗೌಡ ರಾಯಣ್ಣ ಕಾಡ ತಿನ್ನಬಲು ಬಡತಾನ ಅವಸಂಗ ಗೌಡ ರಾಯಣ್ಣ ಕಾಡ ತಿನ್ನಬಲು ಬಡತಾನ ಹೊಟ್ಟಿಗೆ ಸಿಗುವೊಂದು ನೀರಣ್ಣ ಗೌಡ ಕಾಯಕ ನಡೆಸ್ಯಾನ ಗೌಡ ಕಾಯಕ ನಡೆಸ್ಯಾನ ಕೊಳ್ಳಿ ಹಗ್ಗ ಗೌಡ ಚಿಲ್ಲ ಭೂಮಿಗೆ ಭಾಗ್ಯದ ಲಕ್ಷ್ಮಿ ನೆನದಾಳ ಗಿಡ ತೆಳಗ ಏರಿ ಕಾಪ ಹಾಕ್ಯಾನ ಲಕ್ಷ್ಮಿ ಕೂಗಿ ಕರಿತಾಳ ಬಾರೋ ಗೌಡ ರಾಯಣ್ಣ ನಿತ್ಯ 3 ರೂಪಾಯಿ ಕೊಡುತ್ತೇನ ಸಾಗಿಸೋ ನಿನ್ನ ಜೀವನ ಗಿಡ ಇಳದು ಗೌಡ ಲಕ್ಷ್ಮೀ ಪಾದಿಗೆ ಬಿದ್ದಾನ ಕೊಟ್ಟ ದುಡ್ಡ ರುಂಬಾಲ ಪದರಿ ನೋಳು ಕಟ್ಯಾನ ಹರುಷಾದೋ ರಾಯಣ್ಣ ಮನಿಗೆ ಗೌಡ ಬಂದಾನ ರುಂಬಾಲ ಘೋಟಿಗೆ ಶೀಶಾನ ಇದು ಲಕ್ಷ್ಮಿ ಇಲಿಯಾಗಿ ಒಳಹಾಣ ಇದು ಲಕ್ಷ್ಮಿ ಇಲಿಯಾಗಿ ಒಳಹಾಣ ಅವಸಂಗ ಗೌಡ ರಾಯಣ್ಣ ಕಾಡ ತಿನ್ನಬಲು ಬಡತಾನ ಅವಸಂಗ ಗೌಡ ರಾಯಣ್ಣ ಕಾಡ ತಿನ್ನಬಲು ಬಡತಾನ ಭಕ್ತಿಗೆ ಸಿಗವೊಂದು ನೀರಣ್ಣ ಗೌಡ ಕಾಯಕ ನಡೆಸ್ಯಾನ ಗೌಡ ಕಾಯಕ ನಡೆಸ್ಯಾನ ಮರದಿ ಸವಾದ ಗೌಡ ಲಕ್ಷ್ಮಿ ಗಿಡತಾನ ಚಂದ್ರಹಾರ ಕೊಟ್ಟಾಳ ದೇವಿ ವಯ್ಯೋ ಗೌಡ ರಾಯಣ್ಣ ಚಂದ್ರಹಾರ ತೋಂಡು ಗೌಡ ಬೋರಿ ಹಳಕ ಬಂದಾನ ಬ್ಯಾಸಿಗೆ ಬಿಸಿಲಾಗ ಗೌಡಾಗ ನೀರಾಡ ಸಾಗಿರಿ ಹರಣ ಮರತ ಗೌಡ ಹಾರ ಇಟ್ಟು ಗುಂಡ ಕೆದರ್ಯಾನ ಇದೆಯ ಲಕ್ಷ್ಮಿ ಹದ್ದಾಗಿ ಬಂದು ಹಾರ ಒಳಗಣ ನಿಮಗೆಲ್ಲರಿಗೆ ನಂದು ಒಂದು ವಿನಂತಿ ಅದ. ಏನದ್ರಪ್ಪ? ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ಬಡತಾನ ಸಿರಿತಾನ ಅನ್ನೋದು ಇದು ಒಂದು ಮಧ್ಯಾಹ್ನ ಬಿಸಿಲಿದ್ದಂಗ ಬಂಧುಗಳೇ. ಹೌದು ಹೌದು ಯಾಕ್ರಿಪ್ಪ ಜೋಕಿಯಲ್ಲಿ ನೋಡ್ಬೇಕು ನೀವು. ಹೌದು ಒಮ್ಮ ಏರ್ತದ ಒಮ್ಮ ಇಳಿತದ. ಹೌದು ಇಳದಾದಂದ್ರ ಏರ್ಯಾದಂದ್ರ ಅದರಂತೆ ಬಡತನ ಸಿರಿತಾನದ. ಹೌದು ಸಿರಿತಾನ ಬಂದದಂದ್ರೆ ನಿನ್ನ ಜೋಕಿಯಲ್ಲಿ ಏರ್ಯಾದಂತೆ ತಿಳ್ಕೊ. ಹೌದು ಹುಚ್ಚಪ್ಪ ನಿನಗೆ ಸಿರಿತಾನ ಬಂದದಂದ್ರೆ ನಿನ್ನ ಜೋಕಿಯಲ್ಲಿ ಸಂಸಾರದ ಜೋಕಿಯಲ್ಲಿ ಏರ್ಯಾದಂತೆ ತಿಳ್ಕೋದೆ. ಹೌದು ಹೌದು ಕರೆ ಒಮ್ಮ ಬಡತಾನ ಬರ್ತದ ಸಿರಿತಾನ ಕಳೆದು ಹೊಳ್ಳಿ ಬರ್ತದಂದ್ರ ಜೋಕಿಯಲ್ಲಿ ಏರ್ಯಾದಂದ್ರೆ ಒಂದು ದಿನ ಇಳಿತದತ್ತೆ ತಿಳ್ಕೊ. ಹೌದು ಇದು ನೆನಪಿರ್ಬೇಕು ಒಟ್ಟು. ಅದು ನಿನ್ನ ತಲೆಯಲ್ಲಿ ಬಿಡು, ನಿನ್ನ ಮಕ್ಕಳು ಮೊಮ್ಮಕ್ಕಳ ತಲೆಯಲ್ಲಿ ಹಾಕಿರ್ಲಿ, ಅದು ಬಂದೇ ಬರಬೇಕು. ಇದು ಜಗತ್ತ ಸೃಷ್ಟಿ ನೇಮದ. ಹೌದು ಹೌದು ಒಮ್ಮ ಮ್ಯಾಲ ಒಮ್ಮ ತೆಳಗ, ಒಮ್ಮ ಮ್ಯಾಗ ಒಮ್ಮ ತೆಳಗ. ಹೌದು ಹೌದು ಹಿಂಗೆ ಹೇಳುವುದ ಕೇಳ್ರಿ. ಹೌದು ಒಬ್ಬ ಮುತ್ತು ರತ್ನದ ವ್ಯಾಪಾರ ಮಾಡ್ತಿದ್ದ, ಅತಿ ಶ್ರೀಮಂತ. ಹೌದು ಲಕ್ಷ್ಮೀ ದೇವಿ ಏನಂದಳತ್ತ? ಏನಂದಳು? ಶೆಡ್ಜಿ
ನಾಳಿಗೆ ನಿನ್ನ ಮನೆಯಿಂದ ಹೋಗಾದ ಅದು ಏನು ಬೇಡತಿ ಬೇಡ ಕೊಟ್ಟು ಹೋಗುತ್ತಂದಳಕಿ. ಹೌದು ಹೌದು ಯಾರಿಗೆ? ಮುತ್ತು ರತ್ನದ ವ್ಯಾಪಾರ ಮಾಡವನಿಗೆ. ಹೌದು ಅವನಿಗೆ 4 ಮಂದಿ ಮಕ್ಕಳು, 4 ಮಂದಿ ಸಸದ್ಯಾರ ನಡ್ಲಿಕ್ಕೆ ಬಂದಾರ. ಹೌದು ಯಾನ ಬೇಡ್ತಾನವ? ಹೌದು ತಾಯಿ ನೀವ್ ಹೋಗಾದ ಹೋಗ್ತಿಲ್ಲ, ಹೋಗಿ, ನನಗೇನು ಸಿಟ್ಟಿಲ್ಲ, ನನ್ನ ಮನೆ ಬಿಟ್ಟು ಹೋಗು. ಹೋಗು ಖರೆ ನೀವು ಹೋದೆ ಅಂದ್ರೂ ನನ್ನ ಮನ್ಯಾಗ ಯಾರು ಒಬ್ರಕ್ಕೊಬ್ರು ಕಚ್ಚಾಡಬಾರದು, ಇದು ಒಂದು ನನಗೆ ಆಶೀರ್ವಾದ ಮಾಡಿ ಹೋಗು. ಹೌದು 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 ಯಾಕಾಗಲಿ ಅಂದಳು. ಹೌದು ಅಂದ ಲಕ್ಷ್ಮಿ, ಭಾಗ್ಯದ ಲಕ್ಷ್ಮಿ ಹೋಗಿ ಬಿಟ್ಟಳು. ಹೌದು ಮನ್ಯಾಗ ಒಂದು ದಿನ ಏನಾಯ್ತತ್ರಿ, ಏನಾತು? ಮಸಾಲೆ ಹೊಡೆದು ಕಿಚಡಿ ಮಾಡೋದಿತ್ತು. ಹೌದು ಕಿಚಡಿ ಕುದಿಯಾಕಲಿಕ್ಕೆ ಹಾಕ್ಯಾರ. ಹೌದು ಒಳಗ ಹಿರಿ ಸಸಿ ಬಂದು ಕಿಚಡಿ ತಿರುವಿ ಹುಟ್ಟಾಡಿಸಿ ಉಪ್ಪು ಹಾಕ್ಯಾಳ. ಹೌದು ಹೌದು ಹಾಕಿ ದೊಡ್ಡ ಹಿರಿ ಸಸಿ ಹೋಗ್ಯಾಳ. ಹೌದು 2ನೇದಕ್ಕೆ ಬಂದಾಳ, ನಮ್ಮ ಅಕ್ಕ ಕಿಚಡಿಯಾಗ ಉಪ್ಪು ಹಾಕ್ಯಾಳ, ಇಲ್ಲಿ ಯಾರಿಗೆ ಕೊರತ್ತೇಳಿ ಈಕಿ ಒಂದು ಮುಟ್ಟಿಗೆ ಹಾಕ್ಯಾಳೆ. ಹೌದು ಹೌದು ಈಕಿ ಹೋಗ್ಯಾಳ. 3ನೇದಕ್ಕೆ ಬಂದಾಳ, ಈಕಿ ಒಂದು ಮುಟ್ಟಿಗೆ ಹಾಕಿದಳೆ. 4ನೇದಕ್ಕೆ ಈಕಿನೂ ಹಾಕ್ಯಾರ, ಇಲ್ಲಿ ಯಾರು ಕೊರತ್ತೆ, ಈಕಿ ಒಂದು ಮುಟ್ಟಿಗೆ ಒಂದು ಕಿಲೋ ಉಪ್ಪು ಬಿತ್ರಿ ಒಳಗ. ಹೌದು ಹೌದು ಕಿಚಡಿಯಾಗ. ಹೌದು ಶೇಡ್ಜ ಸೌಕಾರ ಕೂತತ್ ಊಟಕ್ಕ. ಹೌದು ಹೆಣ್ಮಕ್ಳೆಲ್ಲ ಮೊದಲ ಮಾವಿಗೆ ಊಟ ಆದ ಬಳಿಕ ಎಲ್ಲಾರು ಉಣ್ತಿದ್ರತ್ತ. ಹೌದು ಆ ಸೌಕಾರ ಉಳ್ಳಕ್ಕೆ ಕೊಟ್ರು ಬಾಯ ಹಾಕೊಡಲ್ಲ, ಅಟ್ಟು ಉಪ್ಪಿನ ಚಾರದ. ಹೌದು ಇದು ಲಕ್ಷ್ಮಿ ಬಂದಳತ್ತೆ ತಿಳ್ಕೊಂಡ. ಮನುಷ್ಯನೊಳಗೆ ತಿಳ್ಕೊಂಡ. ಭಾಗ್ಯದ ಲಕ್ಷ್ಮಿ ಹೋದಳು, ಇದು ಲಕ್ಷ್ಮಿ ಬಂದಳತ್ತೆ ತಿಳ್ಕೊಂಡ. ಹೌದು ಖರೆ ಯಾರಿಗೆ ಅನ್ನಲಿಲ್ಲ ಅವ. ಹೌದು ಹೌದು ಗಪ್ಪಾಗಿ ಉಂಡು ಎದ್ದ ಕೈ ತಕೊಂಡ. ಹೌದು ಹಿರಿ ಮಗ ಉಳ್ಳಕ್ ಕೂತ ಒಂದು ತುತ್ತು ಹಾಕ್ತಾನ, ತನ್ನ ಅವ್ಗೆ ಕೇಳ್ತಾನ, ಯಾವ ಅಪ್ಪ ಉಂಡಾನೇನತ್ತೆ ಕೇಳ್ದ. ಹೌದು ಊಟ ಮಾಡಿ ಹೋಗ್ಯಾರ. ಯಾನ್ ಅಂದಾನೇನು? ಯಾನೋ ಅಂದಿಲ್ಲ. ಅಪ್ಪನೇ ಅಂದಿಲ್ಲ ಅಂದ್ರೆ ನಾ ಯಾಕೆ ಕರಿಬೇಕಂತೇಳಿ ಅವನು ಗಪ್ಪೆ. ಅವನು ಗಪ್ಪ ಉಂಡ. 4 ಮಕ್ಕಳು ಸಸದ್ಯಾರು ಒಬ್ರು ಮಾವನೇ ಏನಂದಿಲ್ಲ ಅಂದ್ರೆ ನಾವೇ ಹಂಗ ಅನ್ನೋತ್ತಿ. ಎಲ್ಲಾರು ಗಪ್ಪಾಗಿ ಉಂಡ ಬಳಕ ಭಾಗ್ಯದ ಲಕ್ಷ್ಮಿ ಹಳ್ಳಿ ಬಂದಳತ್ತ. ಹೌದು ಹೌದು ಸೌಕಾರ ಹಾ ಹಾ ಒಂದು ರಾತ್ರಿಯಾಗ 1 ಕಿಲೋ ಉಪ್ಪು ತಿಂದಿರಿ ಅಂದ್ರು ನಿಮ್ಮಲ್ಲಿ ಭೇದ ಇಲ್ಲ, ಜಗಳ ಇಲ್ಲ ಅಂದ್ರ ಈ ಮನೆ ಬಿಟ್ಟು ಹೋಗಲ್ಲಂದ್ರತ್ತ. ಬಂಧುಗಳೇ, ಜಗತ್ತಿನ ಹಿಂಗ ಸಂಸಾರ ಮಾಡಿ. ಹೌದು ಹೌದು ಉಪ್ಪ ಖಾರ ಹೆಚ್ಚಕ್ಕಮ್ಮ ಆಗತ್ತದ. ಹೌದು ನೋಡ್ರಿ ನೀವು ಈ ಕಡೆ ಯಾರು ಮಾಡ್ಯಾರ ಇದು? ಹಾ ಅತ್ತಿಗಳ ಆ ಸಸಿ ಮನ್ಯಾಗ ಅಕ್ಕಿಗೆ ಆಗಿ ಬರ್ಲಾರ್ದಕ್ಕೆ, ಅತ್ತಿಗೆ ಆಗಿ ಬರ್ಲಾರ್ದಕ್ಕೆ ಇರ್ಬೇಕು. ಇವ್ರಿಗೆ ಅದಕ್ಕೆ ಇಟ್ಟದ, ಅಡಿಗೆ ಮಾಡೋದಕ್ಕೆ ಇಟ್ಟದಲ್ಲ. ಕಣ್ಣದ್ ಕಡಸಾಲ ಎಟ್ಟು ಹಾಕಿಬೇಕನ್ನೋದು ಗೊತ್ತಿಲ್ಲ. ಹೌದು ಅದೇ ಅಕ್ಕಿನ ಮಗಳು ಒಂದು ಹಬ್ಬಕ್ಕೆ ಬರ್ಲಿ, ಹೌದು 2 ಮುಟ್ಟಿಗೆ ಉಪ್ಪು ಹಾಕಲಿ. ತಂಗಿ ಎಷ್ಟು ಸಾಧ ಮಾಡಿದೆ, ಹಾ ಬಾಯ ಹಾಕಲು ಬರಿಬೇಡ್ದು ಅಂದ್ರು ಮಗಳ ಅಂದ್ರೆ ಹಿಂಗ, ಸಸಿ ಅಂದ್ರೆ ಹಿಂಗ್ಯಾಕ? ಯಾಕೆ ಹಿಂಗ? ಸಸಿಗೆ ಮಗಳಂತೇಳಿ ತಿಳ್ಕೋರಿ, ನಿಮ್ಮ ಮನಿ ಎಂದೂ ಆಗಂಗಿಲ್ಲ. ಬಂಧುಗಳು, ಇದು ಸಮದ ಕೈ ಎತ್ತಿ ಹೇಳ್ತಾರೆ. ಹೌದು ಹೌದು ಎಂದೂ ಆಗಂಗಿಲ್ಲ. ಹೌದು ಅದಕ್ಕ ಸಿರತಾನ ಬರ್ತದ ಅಂದ್ರ ಒಮ್ಮ ಬಡತನ ಬರಲೇಬೇಕಾಗ್ಯದ. ಅಮಶುದ್ಧ ಮುತ್ತೇನ ಜೊತೆ ನಡತಾನ ಮಾಡದ ಯಾರು? ಸಂಕದ ರಾಯಣಗೌಡ. ಹೌದು ಹೌದು ಯಾರು? ಸಂಕದ ರಾಯಣಗೌಡ. ಬಡತನ ಕಾಡುತ್ತಿತ್ತು. ಹೌದು ದಿನನಿತ್ಯ ಅಡವಿ ಅರಣ್ಯಕ್ಕೆ ಹೋಗಿ ಒಣಗದ ಕಟ್ಟಿಗೆ ತಂದು ಟೆಂಗ್ ಎಲ್ಲ ಪೆಂಡೆ ಮಾಡಿ ಒಯ್ದು ಮಾರದಂದ್ರೆ ಒಂದು ದುಡ್ಡು ಕೊಡ್ತಿದ್ರು. ಒಂದು ದುಡ್ಡದಾಗ ತನ್ನ ಸಂಸಾರ ಸಾಗಿಸ್ತಿದ್ದ ರಾಯಣಗೌಡ. ಹೌದು ಒಂದು ದಿನ ಭಾಗ್ಯದ ಲಕ್ಷ್ಮಿ ಗಿಡದ ತೆಳಗ ನೆನದಾಳ ನೋಡ್ರಿ. ಹೌದು ಅದೇ ಗಿಡ ಏರಿ ಕಾಪ್ ಹಾಕಬೇಕಂದಾಗ ಭಾಗ್ಯದ ಲಕ್ಷ್ಮಿ ಹೇಳ್ತಾಳ, ಗೌಡ ಗೌಡ ಇದೆಲ್ಲ ಎದಕ್ಕೆ ಮಾಡಕತ್ತಿದಿ? ಮನಿ ಸಾಗಿಸಬೇಕಾಗ್ಯದ, ಪೆಂಡಿ ಒಯ್ಬೇಕು. ಎಟ್ಟು ಕೊಡ್ತಾರ? ಹೆಂಡ್ರ ಮಕ್ಕಳು ಉಪವಾಸ ಸಾಯ್ತಾರ. ಇಲ್ಲಿಕ್ರ ಎಟ್ಟು ಕೊಡ್ತಾರ? ದುಡ್ಡು ಕೊಡ್ತಾರ. ದಿನನಿತ್ಯ 3 ರೂಪಾಯಿ ಕೊಡ್ತಾ. 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 3 ರೂಪಾಯಿ ತಗೊಂಡು ಹೋಗು. ಹೌದು ಹೌದು ಕರೆ ಗಿಡ ಕಡಿದು ಬಿಡು. ಗಿಡ ಕಡಿದು ಬಿಡು. ಹೌದು ಆ 3 ರೂಪಾಯಿ ತಗೊಂಡ ಗೌಡ ತನ್ನ ರುಂಬಾಲ ಪದರ ಕಟ್ಕೊಂಡ. ಹೌದು ಭಾಗ್ಯದ ಲಕ್ಷ್ಮಿ ರೊಕ್ಕ ಕೊಟ್ಟಾಳ. ಗಿಡ ಯಾಕೆ ಕಡಿಲತ್ತೀವಿ? ಮನೆಗೆ ತಂದ ರುಂಬಾಲ ಗುಂಟಿಗೆ ಸಿಗಿಸಿ ಮನ್ಯಾಗ ಕೈಕಾಲ ತಕ್ಕೊಳಕ್ ಹೋಗತ್ತಾನ. ಇದಿ ಲಕ್ಷ್ಮಿ ಇಲಿಯಾಗಿ ಬಂದು ರುಂಬಾಲ ಎಟ್ಟು ದುಡ್ಡು ಕಟ್ಟಿದ ಅಟ್ಟು ಕತ್ತರಿಸಿ ಎಲ್ಲಿ ಗುದನಾಗಿ ಒಯ್ದಳಕ್ಕಿ. ಹೌದು ಹೌದು ಹಣಿ ಬಡ್ಕೊಳತ್ತ ಗೌಡ. ಇನ್ನೂ ನಂದು ಬಡತನ ದೂರ ಆಗಲ್ದಲ್ಲ ಅಂತೇಳಿ ಹಣಿ ಬಡ್ಕೊಂಡ. ಅದೇ ಗಿಡ ಕಡಿಬೇಕಂತೇಳಿ ಮತ್ತೆ ಹೋಗುತ್ತಾನ. ಹೌದು ಹೌದು ಯಾಕೆ ಗೌಡ ಮತ್ತ್ಯಾಕ ಬಂದಿ? ಯಾನು ಮಾಡ್ಲಿ? ಕಾಣಿಸಲ್ದು, ದುಡ್ಡೇ ಇಲ್ಲ, ರುಂಬಾಲ್ ಹರಿದು ಹೋಗ್ಯಾದ. ಹೌದು ಗೌಡ ಚಿಂತೆ ಮಾಡಬೇಡ, ನಿನಗೆ ಚಂದ್ರದ ಹಾರ ಕೊಡ್ತ. ಬೆಲೆ ಕಟ್ಲಾರದು. ಇದಕ್ಕೆ ಬೆಲೆ ಕಟ್ಟಲಿಕ್ಕೆ ಬರಲಾರ್ದು ಅಂತ ಚಂದ್ರದ ಹಾರ ತಗೊಂಡು ಮನಿ ಒಯ್. ಖರೆ ಒಯ್ಯಾಳಗ ನಂದು ಒಂದು ಕರಾರ ಅದಂದ್ರು. ಏನದ ಕರಾರ? ಯಾವಾಗ ಪ್ರಸಂಗ ಬಂದ್ರ ಆ ಚಂದ್ರದ ಹಾರ ನೆಲದ ಮ್ಯಾಗ ಇಡಬೇಡ ಅಂದಳು. ಹೌದು ಹೌದು ಮನಿಗೆ ಹೋಗುತ್ತಾನ ನೆಲದ ಮ್ಯಾಗ ಇಡಬೇಡ. ಯಾಕಾಗಲ್ಲ ಅಂದ. ಆನಂದದ ಉಕ್ಕ ಇರ್ಲಗತ್ತ ಗೌಡ ಕನಸ ಕಾಣವ ಯಾನು. ಹೌದು ಇಡೀ ಸಂಕದ ಊರ ರಾಜನೇ ಆಗುತ್ತಲ್ಲ, ಇಂಥ ಹಾರ ನನಗತ್ತೇಳಿ ಕನಸ ಕಾಣ್ಲಗತ್ತ. ಚಂದ್ರಹಾರ ಏನ ಕೈಯಾಗದ. ಹೌದು ಹೊಂಟ ಬ್ಯಾಸಗಿ ದಿನ ಹಂಗ ಹರಿದ
ನೀರಾಡಿಕೆ ಇತ್ತು. ಹೌದು ಉಸ್ಕಿನಾಗ ಕೈಗುಂಡ ಹೊಡಿಬೇಕಂತೇಳಿ ಕೈಗುಂಡ ಹೊಡಿತಾನ ಒಂದು ಕೈಯಾಗ, ಚಂದ್ರಹಾರ ಹಿಡ್ದಾನ ಒಂದು ಕೈಯಾಗ ಕೈಗುಂಡ ಹೊಡಿತಾನ ಬರ್ತದ. ಅವಾಗ ನೀರು ಬರಲ್ದ ಚಂದ್ರಹಾರದ ನೆಲಕ್ಕಿಟ್ಟ ಎರಡು ಕೈಲಿ ಉಸಕ ಕೆದರಲ್ಗತ್ತ. ಹೌದು ಹೌದು ಇದಿ ಲಕ್ಷ್ಮಿನೇ ಹದ್ದಾಗಿ ಬಂದು ಚಂದ್ರದ ಹಾರ ಬಾಯ ಹಿಡ್ಕೊಂಡು ತಗೊಂಡು ಹೋಗುತ್ತಿಳು. ನೋಡಿ ಕಣ್ಣಾನು ನೀರು ತೆಗೆದಳತನ ಗೌಡ. ಹೌದು ಹೌದು ಕೈಗೆ ಬಂದು ತುತ್ತ ಬಾಯಿಗೆ ಬರಲಿಲ್ಲಲ್ಲ. ಹೌದು ಹೌದು ಹಂಗೆ ಮನೆಗೆ ಹೋಗೋದು ಬೇಡ ಅಂದ. ಮತ್ತೆ ಕೊಳ್ಳೆ ತಗೊಂಡ ಹೊಳ್ಳಿಯಲ್ಲಿ ಹೊಡಿಮಳ್ಳಿ ಅದೇ ಗಿಡಕ್ಕೆ ಹೊಂಟ. ಅವಾಗ ಭಾಗ್ಯದ ಲಕ್ಷ್ಮಿ ಮತ್ತ್ಯಾಕ ಬಂದ್ಯೋ, ಏನು ಮಾಡ್ಲಿ ತಾಯಿ ತೆಳಗಿಡಬೇಡ ಅಂದಿ. ಖರೆ ನೀರಡಿಕೆಗಿತ್ತು, ಹಂಗ ಹರಿದಿ ತಟ್ಟ ತ್ರಾಣ ಕೇಳಾರ್ದಾಯ್ತು. ಹೌದು ನೀರು ಕುಡಿಬೇಕಂತೇಳಿ ವಾಮದಿಂದ ಚಂದ್ರಹಾರ ನೆಲಕ್ಕಿಟ್ಟು ಕೈಗೊಂಡು ಹೊಡ್ಲಿಗತ್ತಿದ ಹದ್ದು ಐತಲ್ಲ. ಹೌದು ಏ ಗೌಡ, ಮೊದಲೇ ಹೇಳಿದೆ ನಿನಗ, ಮೊದಲೇ ಹೇಳಿದ ಯಾರು ಕೊಟ್ರೆ ನಿನ್ನ ಮನೆಗೆ ಮುಟ್ಟಲ್ದು, ನಾನೇ ನಿನ್ನ ಮನೆಗೆ ಬರ್ತಾ ನಡಿ ಅಂದಳು. ಹೌದು ಹೌದು ಯಾರು? ಲಕ್ಷ್ಮಿ. ಯಾವ ರೀತಿ ಗೌಡನ ಬೆನ್ನತ್ತಿ ಹೋಗುತ್ತಲ್ಲ, ಮುಂದೆ ಹ್ಯಾಂಗ ಸಿದ್ಧಟಿಗೆ ಆಗತ್ತದ. ಹೌದು ಚಂದ್ರಹಾರ ತೋಂಡು ಗೌಡ ಬೋರಿ ಹಳಕ ಬಂದಾರ. ಬ್ಯಾಸಿಗೆ ಬಿಸಿಲಾಗ ನೀರಡಸಾಗಿ ಹಾರಿ ಹರಡ. ಮರತ ಗೌಡ ಹಾರ ಇಟ್ಟು ಉಂಡಕ್ಕೆದರ. ಎದೆಯ ಲಕ್ಷ್ಮಿ ಹದ್ದಾಗಿ ಬಂದು ಹಾರ ಒಯ್ದಾಳು ಗಗನ. ಗೌಡ ನೀರ ಕುಳದಾನ ನೋಡಿ ಅಳತನ ಒಂದು ಸವನ. ಮನಿಗೆ ಗೌಡ ಬಂದಾನ ಹೆಂಡ್ರ ಮಕ್ಕಳು ಅಳತಾವ ಒಯ್ಯವನ. ಹೆಂಡ್ರ ಮಕ್ಕಳು ಅಳತಾವ ಬೇಡಿ ಅನ್ನ. ಅವಸಂಗ ಗೌಡ ರಾಯಣ್ಣ ಗಾಡ ಬಲು ಬಡದಾನ. ಅವಸಂಗ ಗೌಡ ರಾಯಣ್ಣ ಗಾಡ ಬಲು ಬಡದಾನ. ಭಕ್ತಿಗೆ ಸಿಗಬಲ್ಲು ನೀರನ್ನ ಗೌಡ ಕಾಯಕ ನಡೆದಾನ. ಗೌಡ ಕಾಯಕ ನಡೆದಾನ. ಲಕ್ಷ್ಮಪ್ಪ ಎಂದೆಂದು ಗೌಡ ಕೇಳುದು ಬೇಡಂದು ಇಲ್ಲ. ಕೋಪಾಗಿ ಗೌಡ ಗಿಡಕ್ಕ ಕಾಪ ಹಾಕ್ಯಾನ. ಲಕ್ಷ್ಮಿ ಹೇಳತಾಳ ಕೇಳು ಗೌಡ ರಾಯಣ್ಣ. ನಾನೇ ನಿನ್ನ ಮನೆಗೆ ಬರ್ತೇನು ಹಿಂಗ ಸೂದಕ್ಕ ಬರ್ತಾನ. ಮಗಳ ಮಾತ ಕೇಳುತ್ತ ನಡಿ ಸಾಕಟ್ ಕೊಡ್ತೇನು ಸಿರಿತಾನ. ನಾ ಹೋಗುದಿಲ್ಲೋ 3 ಸಾರಿ ನೀ ಹೋಗನು ತಾನ. ಲಕ್ಷ್ಮಿ ಬಂದಳು ಗೌಡನ ಮನಿತಾನ. ಆನಂದಾಯ್ತು ಗೌಡನ ಮನ. ಸಾಕಟ್ಟು ಗೌಡಗ ಸಿರಿತಾನ. ಗೌಡ ಶರಣ ಮಾಡ್ಯಾನ. ಗೌಡ ಶರಣ ಮಾಡ್ಯಾನ. ಅವಸಂಗ ಗೌಡ ರಾಯಣ್ಣ ಗಾಡ ಬಲು ಬಡದಾನ. ಅವಸಂಗ ಗೌಡ ರಾಯಣ್ಣ ಗಾಡ ಬಲು ಬಡದಾನ. ಭಕ್ತಿಗೆ ಸಿಗಬಲ್ಲು ನೀರನ್ನ ಗೌಡ ಕಾಯಕ ನಡೆದಾನ. ಗೌಡ ಕಾಯಕ ನಡೆದಾನ. ಮಗಳ ಕನವ ತಂದಿಗೆ ಕರೆದು ಹೇಳಲ್ವಂದೀನ. ₹9 ಕೊಟ್ಟಾಳ ಗೌಡಗ ಹೋಗೋ ಚಡಚಾಡ. ಏನು ಮಾಡಿ ರಾಯಣ ಗೌಡ ಗುಂಡ ಕೋಡ ಹಂಡವರ ಎತ್ತುಗಳೊಂದೆ ವಾಣ.
ಚಿನ್ನ ಮಗಳ ಮಾತ ಕೇಳಿ ಗೌಡ ಧೋತ್ರ ಹೆಗಲಿಗೆ ಹಾಕ್ಯಾನ ಜರದ ಪಟಗ ಸುತ್ತಿ ಗೌಡ ಬಂದು ಚರ್ಚಣ ಗ್ರಾಮ ತಾನ ಎತ್ತುಗೋಳ ತಿರುಗಾಡಿ ನೋಡ್ಯಾನ ಮಗಳ ಹೇಳಿದ ಆಯ್ತು ಚಿನ್ನ ಎತ್ತುಗೋಳ ಸೌದ ಮಾಡ್ಯಾನ ಗೌಡ ಎತ್ತುಗೋಳ ತಂದಾನ ಗೌಡ ಎತ್ತುಗೋಳ ತಂದಾನ ಗೌಡ ರಾಯಣ್ಣ ಕಾಡ ತಿಂದಬಲು ಬಡತನ ಅವತಂಗ ಗೌಡ ರಾಯಣ್ಣ ಕಾಡ ತಿಂದಬಲು ಬಡತನ ಭಕ್ತಿಗೆ ಸಿಗಬಂದು ಸೇರಣ್ಣ ಗೌಡ ರಾಯಣ್ಣ ಜನ ಗೌಡ ಕಾಯಕನರ ಜಾಣ ಬೀಳ ಹೊಲದಾಗ ನೇಗಾಲ ಹೂಡಿ ಹೊಲ ಹಸನ ಮಾಡ್ಯಾನ ರೋಣಿ ಮಿರುಗ ಮಳಿ ಆಯ್ತು ಹಸಿ ಆಯ್ತು ಸಂಪೂರ್ಣ ಏನ ಬಿತ್ತುನು ಮಗಳ ಅಂತ ಮಾಡಿ ಕೆಳನ ವಂದನ ಹೀರಿ ಬಿತ್ತು ತಂದೆ ನೀ ಹೊಲ ಎಲ್ಲ ಸಂಪೂರ್ಣ ಮಾಸಿದಣ ಏನಾಗಿದ್ರಿಪ್ಪ ನಾಗರಾಯಿಗ ಯಾರು ಅವಸಂಕ ರಾಯಣಗೌಡನ ಹೊಟ್ಟಿಲಿ ಮಗಳು ಹುಟ್ಟಿ ಬಂದಳು ಕನಬಾಯಿ ಹೌದು ಹೌದು ಹೌದಿಲ್ಲ ಹೌದು ಭಾಗ್ಯದ ಲಕ್ಷ್ಮಿ ಮನಿ ಬರಾಗೆ ಕರಾರ ಮಾಡ್ಯಾಳ ಗೌಡ ಗೌಡ ಮಗಳ ಮಾತ ಕೇಳ್ಕೊತ ಹೋಗು ನಿನಗೆ ಸಿರ್ತನ ಬರ್ತದ ನಿನ್ನ ಮನಿ ಒಳ್ಳೇದಿಂದ ನಡೀತದ ಹೌದು ಹೌದು ಮಗಳು ಹೇಳುದು ಕೇಳು ಮಗಳು ಏನ್ ಹೇಳ್ತಾಳ ಮಗಳಿಗೆ ಕೇಳಾರ್ದಿ ಒಂದು ಕೆಲಸ ಮಾಡಬೇಡ ನಿನ್ನ ಮಗಳ ರೂಪನೊಳಗೆ ನಾ ಇದ್ದ ನಿನ್ನ ಮಗಳ ರೂಪದೊಳಗೆ ನಾ ಇರ್ತತ್ ಹೇಳ್ಯಾಳ ಹೌದು ಹೌದು ಅವಾಗ ಚಡ್ಚಣಕ್ ಹೋಗಿ ಎತ್ಗಳು ತಗೊಂಡು ಬಂದ ಹೊಲ ಎಲ್ಲ ಹರ್ತಿ ಹೊಡೆದೆಲ್ಲ ಹೊಲ ಹಸನ ಮಾಡ್ದ ಹಸನ ಮಾಡದ ಹೌದು ಏನು ಬಿತ್ತದ ಅಂತೇಳಿ ಮಗಳಿಗೆ ಕೇಳಿ ಎತ್ಗಳು ತಗೊಂಡಿನ ಬೀಜ ತಗೊಂಡು ಹೊಲಕ್ಕೆ ಹೋಗವದಾನ ಹೌದು ಯಪ್ಪ ಹಿರಿ ಬಿತ್ತು ಖರೆ ನಾವೊಂದು ಮಾತು ಹೇಳ್ತ ಹೌದು ಹೌದು ಹೊಲದಾಗ ತಗೊಂಡು ಎತ್ಗಳು ನಿಂದಿರ್ಸು ಹೌದು ಸೂರ್ಯ ಉದಯ ಆಗೋ ಕಡೆ ಮುಖ ಮಾಡಿ ಎತ್ಗಳು ನಿಂದಿರ್ಸು ಕೂರ್ಗಿ ತಿಂಡಿ ಹೂಡಿ ಕುರುಗಿದಿಂದ ಹೂಡು ಹೌದು ಕರೆ ಹೊಳ್ಳಿ ಮನಿ ಕಡೆ ಮುಖ ಮಾಡು ಮನಿ ಮ್ಯಾಳಿಗೆ ಮ್ಯಾಗ ನಿತ್ತು ನಾ ಸೀರಿ ಪದ್ರ ಯಾವಾಗ ಹಾರಸಿ ಚಿನ್ನ ಮಾಡ್ತಾ ಅವಾಗ ಬಿತ್ತು ಹೌದು 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 ನೋಡಿ ಎಂತ ಸಿದ್ಧಟಿಗೆ ಹೌದು ಹೌದು ಅವಾಗ ನಿಮಗೊಂದು ಮಾತು ಹೇಳ್ತ ಏನ್ ಹೇಳಿದ್ರಿಪ್ಪ 5 ದಿನ ಪಂಚಕ್ಕೆ ಬರ್ತದ ಅತ್ತೇವಿ ಇಲ್ರಿ ಹೇ ಬರ್ತದಲ್ರಿಪ್ಪ ಪಂಚಕ್ಕೆ 5 ದಿನ ಇರಂಗಿಲ್ಲ ಹಾ ಹಾ ಒಂದು ಕ್ಷಣ ಇರ್ತದ ಅದು ಒಂದು ಕ್ಷಣ ಹಾ ಖರೆ 5 ದಿನದಾಗ ಕೈ ಅದು ಯಾವಾಗ ಬರ್ತದ ಗೊತ್ತಾಗಂಗಿಲ್ಲ ಅದು ಹೇಳಕ್ಕೆ ಬರುದಿಲ್ಲ ಅದರಂತೆ ಒಂದು ನಮ್ಮ ಮನಿ ಏರು ಕಾಲ ಬರೋದಿತ್ತಂದ್ರೆ ಒಂದೇ ಕ್ಷಣ ಇರ್ತದ ಆ ಕ್ಷಣ ತೆಪ್ತಂದ್ರೆ ನೀ ಎಲ್ಲಿ ಇರ್ತಿ ಅಲ್ಲೇ ಇರ್ತಿ ಹೌದು ಹೌದು ಕನಬಾಯಿಗೆ ಗೊತ್ತಿತ್ತು ಯಾ ಕ್ಷಣದಾಗ ನಮ್ಮಪ್ಪ ಬಿತ್ತದ್ರೆ ನಮ್ಮಪ್ಪಗೆ ಸಿರ್ತನ ಬರೋದದ ಹೌದು ಹೌದು ಒಂದೇ ಕ್ಷಣ ಅದದು ಹೌದು ಆ ಕ್ಷಣ ಶುಭ ಮುಹೂರ್ತ ನೋಡಿ ಮಗಳು ಮ್ಯಾಳಗಿ ಮ್ಯಾಗ ಏರಿ ಹೋಗಿ ಸೀರಿ ಪದರ ಹಾರಿಸಿ ಚಿನ್ನ ಮಾಡಿದಳು ಅವಾಗ ಅಪ್ಪ ಹೊಲದಾಗ ಬಿತ್ತಿಗೆ ಮಾಡ್ತಾನ ಹೌದು ಹೌದು ಯಾವ ರೀತಿದಿಂದ ಏನ ಬಿತ್ತುನು ಮಗಳ ಅಂತ ಮಾಡಿ ಕೇಳು ವಂದನ ಹೀರಿ ಬಿತ್ತು ತಂದೆ ನೀ ಹೊಲ ಎಲ್ಲ ಸಂಪೂರ್ಣ ಕೂರಿಗೆ ದಂಡ ಬಿರಿಸಿ ಹೂಡಿ ಎತ್ಗಳ ತರಬ್ಯಾಡ ಮುತ್ತಿನ ಸರಗ ಬೀಸಳ ಕನ್ನವ ನೋಡಿ ಶುಭ ಚಿನ್ನ ಗೌಡ ತಲಿ ಮಾರ ಕಟ್ಟಾಣ ಹೀರಿ ಹೊಲ ಎಲ್ಲ ಬಿದ್ದಾಣ ತಾಯಿ ಬಿದ್ದವ ತಾವ ಸಣ್ಣ ರಾಶಿ ಮಾರಾನ ಮುತ್ತರತನ ರಾಶಿ ಮಾಡ್ಯಾನ ಮುತ್ತರತನ ಗೌಡ ರಾಯಣ್ಣ ಕಾಡ ತಿಂದಬಲು ಬಡತನ ಅವತಂಗ ಗೌಡ ರಾಯಣ್ಣ ಕಾಡ ತಿಂದಬಲು ಬಡತನ ಭಕ್ತಿಗೆ ಸಿಗಬಂದು ಜೀವನ ಗೌಡ
ಬಂಗಾರ ತಾಟ್ನಾಗ ಮಾಡವ ನಿತ್ಯ ಭೋಜನ ಸುತ್ತ ಹಳ್ಳಿಗೆ ಗೌಡ ಸಾಲ ಕೊಟ್ಟಾನ ಗೌಡ ರಾಯಣ್ಣಂದು ಆಗ್ಯಾದಪ್ಪ ವಾಯಣ ಯೋಗಿ ಅಮೋಘ ಸಿದ್ಧನ ಜೋಡಿ ಮಾಡ್ಯಾನಪ್ಪ ಬಿಗ್ತಾನ ಮಾಸಿದಣ್ಣ ಗೌಡ್ರನು ಹಗರಿಲ್ಲ. ಹಾ ಯಾಕ್ರಿಪ್ಪ ಎಲ್ಲಾರು ನೆಡ್ತಾನ ಮುತ್ಯಾನ ಸಂಗಟ ಮಾಡ್ಯಾರ ನೋಡು. ಹೌದು ಶ್ರೀಮಂತಿಗೆ ಬಂದ ಬಳಕ ಎಲ್ಲಾರು ಸುತ್ತ ಹಳ್ಳಿಗೆ ಸಾಲ ಕೊಟ್ಟವ್ರೇ ಅದಾರ. ಹೌದು ಯಾವ ಮಕಣಾಪುರ ಶಿವಪುರ ಹಟ್ಟಿ ನರುಟಿ ನಾಗರಾಯಗೌಡ ನಾಗರಾಯಗೌಡ ಒಂದಲ್ಲ ಎರಡಲ್ಲ 7 ಹಟ್ಟಿ ಮಾಲಕ. ಹೌದು ಹೌದು 7 ಒಂದಲ್ಲ ಎರಡಲ್ಲ 7 ಹಟ್ಟಿ ಜನರಿಗೆಲ್ಲ ರೊಕ್ಕ ಕೊಟ್ಟು ಸರವುತ್ತಿದ್ದ. ಏನು ಕಮ್ಮ ಬೀಳ್ತದ ನೋಡ್ತಿದ್ದ. ಹೌದು ಹೌದು 7 ಹಟ್ಟಿಯವರೆಲ್ಲ ವಿಚಾರ ಮಾಡಿ ನಮ್ಮ ಧ್ವರಿನೇ ಇವರಿಗೆ ಮಾಡ್ಬೇಕಂತೇಳಿ ನಾಗರಾಯಗೌಡಗ ಗೌಡಕ್ಕಿ ಕೊಟ್ರು. ಹೌದು ಹೌದು ಮಾಲಕ ಮಾಡಿದ್ರು. ಹೌದು 7 ಹಟ್ಟಿ ಶ್ರೀಮಂತಿಕೆ ಯಾರಿಗಿತ್ತು? ನಾಗರಾಯಗೌಡಗ. ಹೌದು ಅದರಂತೆ ಭಾಗ್ಯದ ಲಕ್ಷ್ಮಿ ಮನೆಗೆ ಬಂದಾಳ. ಹೌದು ಯಾರಿಂದ ಶ್ರೀಮಂತಿಕೆ ಬಂದದ ಅನ್ನೋದು ಮೊದಲು ಗೊತ್ತಿರ್ಬೇಕು ನಮಗೆ. ಹೌದು ಹೌದು ಗೊತ್ತಬೇಕು ಮೊದಲ. ಅಂತ ಮನ್ಯಾಗ ಮಗನೇ ಹುಟ್ಟಿರ್ಬೇಕು, ಮಗನ ಕಾಲಿಲಿ ಶ್ರೀಮಂತಿಕೆ ಬರ್ತದ. ಹೌದು ಅಂತ ಮಗಳರೇ ಹುಟ್ಟಿರ್ಬೇಕು, ಮನ್ಯಾಗ ಮಗಳ ಕಾಲಿಲಿ ಶ್ರೀಮಂತಿಕೆ ಬರ್ತದ. ಹೌದು ಅಂತ ಮನ್ಯಾಗ ಒಂದು ಎತ್ತರಿ ಬಂದಿರ್ಬೇಕು, ಎತ್ತಿನ ಕಾಲಿಲಿ ಶ್ರೀಮಂತಿಕೆ ಬರ್ತದ. ಹೌದು ಅಟ್ಟೆ ಅಲ್ಲ, ಅಂತ ಮನ್ಯಾಗ ಒಬ್ಬಕ್ಕೆ ಸಸಿರಿ ನಡ್ಲಿಕ್ಕೆ ಬರಬೇಕು, ಸಸಿ ಕಾಲಿಲಿ ಮನಿ ಶ್ರೀಮಂತಿಕೆ ಬರ್ತದ. ಹೌದು ಹೌದು ಅದು ಬಿಡು, ಯಾನ ಮನಿ ಹುಡುಗ್ತೇವ್ ನೋಡ್ರಿ, ಹುಡುಗಾದಿಲ್ಲ ಆ ಹುಡುಗತೇವ್ ನೋಡ್ರಿ ಬಾರಿಗೆ, ಆ ಬಾರಿಗೆ ಕಾಲಿಲಿ ಮನಿ ಶ್ರೀಮಂತಿಕೆ ಬರ್ತದ. ಹ್ಯಾಂಗ ಬರ್ತದ ಅನ್ನೋದು ಹೇಳಕ್ ಬರುದಿಲ್ಲ. ಖರೆ ಇದು ತಿಳ್ಕೋವ ಮನಿ ಯಾವ ನಡೆಸ್ತಾನ ನೋಡು, ಮಾಲಕ ಕಾರ್ಬಾರ ಮಾಡವ, ಹೌದು ಅವನಿಗೆ ಗೊತ್ತಿರಬೇಕು. ಹೌದು ಹೌದು ನಮ್ಮ ಮನಿ ಇವರಿಂದ ಏರಲ್ಗತ್ತದ ಅಂತೇಳಿ ಅವರಿಗೆ ಗೊತ್ತಿರಬೇಕು. ಹೌದು ತಿಳ್ಕೋಬೇಕದು, ತಿಳ್ಕೋಬೇಕು. ಹೌದು ನಾಗರ ಯಾರು? ರಾಯಣಗೌಡ ಮನಿ ಏರ್ಕೋತ ಬತ್ತು, ಶ್ರೀಮಂತಿಕೆ ಬತ್ತು. ಯಾರಿಂದ? ಮಗಳ ಮಾತ ಕೇಳ್ಕೊಳ್ತು. ಹೌದು ಹೌದು ಖರೆ ಯಾರ ಜೊತೆ ನಡ್ತಾನ ಮಾಡ್ದ? ಅಮೋಘ ಸಿದ್ಧ ಮುತ್ಯಾನ ನಾಡಗೌಡ ನೋಡ್ರಿ. ಅಮಶುದ್ಧ ಮುತ್ಯನ ಮಗ, ಕಿರಿ ಮಗ ಯಾರು? ಕಣ್ಣು ಮುತ್ಯ. ಹೌದು ಹೌದು 4 ಮಂದಿ ಮಕ್ಕಳು ಅಂಶದ ಮುತ್ಯಾಗ, ಹೌದು ಸಿದ್ಧ ಬಿಳ್ಯಾಣ ಸಿದ್ಧ ಸ್ವಾಮಣ ಮುತ್ಯ ಕಣ್ಣು ಮುತ್ಯ. ಹೌದು ಎಲ್ಲಾರದಾಗ ಸಣ್ಣವ್ಯಾನ ಕಣ್ಣು ಮುತ್ಯ ಇದ್ದ. ಕಣ್ಣು ಮುತ್ಯಾಗ ನನ್ನ ಮಗಳು ಕೊಟ್ಟು ಲಗ್ನ ಮಾಡ್ಬೇಕಂತೇಳಿ ಭೂತಾಳ ಸಿದ್ಧ ಬಂದ ಬಳಕ ಯಾಕಾಗಲ್ಲ ಅಂತೇಳಿ ನೆಡತನ ಮಾಡದ. ಹೌದು ಹೌದು ಹೌದಿಲ್ಲ? ಹೌದು ಅದಕ್ಕೆ ನೆಡತನ ಮಾಡದ ಬಳಕ ತಿಳ್ಕೋಬೇಕಾಗಿತ್ತು, ಮಗಳಿಗೆ ಒಂದು ಮಾತು ಕೇಳಬೇಕಾಗಿತ್ತು. ಹೌದು ಗೌಡ ಇಲ್ಲಿ ಪೇಚದ. ಹೌದು ಹೌದು ಅತ್ತಿಗೆ ಮುಂದ ಯಾರು? ಕನಬಾಯಿ ಹೊಟ್ಟಿಲಿ ಹಿಂಡ ಸಿದ್ಧರೊಳಗ ಪುಂಡ ಮಗ ಹುಟ್ಟವನ. ಮಗಳಿಗೆ ತವ್ರ ಮನೆಗೆ ಒಯ್ಬೇಕಂತೇಳಿ ಗೌಡ ಬಂದಾನ. ಹೌದು ಕಂಟ್ಲ ಎತ್ತ ತಗೊಂಡು ಕಂಟ್ಲ ಎತ್ತಿನ ಮ್ಯಾಗ ಏನ ತಂಗಿಗೆ ಬೇಡತದ ಎಲ್ಲ ಊಟಕ್ಕೆ ಬುತ್ತಿ ಬಂಕಿ ಎಲ್ಲದು ಬಂಕಿ ಮೊದಲಿನ ಹೆರಿಗೆಗೆ ಅಟ್ಟೆ ಬರ್ತದ, ಮತ್ತೊಂದು ಬಂಕಿ ತರಂಗಿಲ್ಲ. ಹೌದಾ ಬುತ್ತಿ ಬಾನ ಅವನ ಬಾಯಾಗ ನನಗೆ ಸಿಗಿಸಬೇಡ. ಹೌದು ಎತ್ತರಲ್ಲಿ ಮಾತಾಡೋದು. ಹೌದು ಹೌದಿಲ್ಲ? ಸಣ್ಣವನ ಹಿಂಡ ಸಿದ್ಧರೊಳಗ ಪುಂಡ ಮಲಕಾರ ಸಿದ್ಧಗ ಹುಟ್ಟವನ ಹಿನ ಕನಬಾಯಿ ಹೊಟ್ಟಿಲಿ. ಹೌದು ಆ ಮಗಳಿಗೆ ಊಟಕ್ಕೆ ಹಣ್ಣ ಹಂಪಲ ಏನು ಬೇಡ್ತಾಳ ಎಲ್ಲ ಕಂಟಲ್ ಎತ್ತಿನ ಮ್ಯಾಗ ತಗೊಂಡು ಬಂದು ಧರ್ಮರ ಜೊತೆ ಮಾತಾಡಿ ಅತ್ತಿ ಪದ್ಮಾವಾಗ ಕೇಳ್ತಾಳ. ಯವ್ವ ನೋಡ್ರಿ ಯಾರು? ರಾಯಣಗೌಡ ಕೇಳ್ತಾನ. ನನ್ನ ಮಗಳಿಗೆ ತಗೊಂಡು ಒಯ್ಬೇಕತ್ತ ಹ್ಯಾಂಗಂದಾಗ ಪದ್ಮಾವಾಯಿ ಹೇಳ್ತಾಳ, ನನಗೆ ಕೇಳಬೇಡ್ರಿ ಧರ್ಮರಿಗೆ ಕೇಳಿ ಒಯ್ರಿ. ಹೌದು ಹೌದು ನಿಮ್ಮ ಹಳೆಗಳಿಗೆ ಕೇಳುವ ಈ ಮಗಳಿಗೆ. ಅವ ಹಳೆಗಳಿಗೆ ಕೇಳಿ ಒಯ್ರಿ ಬೀಗ್ರ, ನನ್ನ ಕಡೆ ಬರಿಬೇಡ್ರಿ ಅಂದಳು. ಹೌದು ಅವಾಗ ಯಾಕಾಗಲ್ಲ ಅಂತೇಳಿ ಯಾರು? ರಾಯಣಗೌಡ 400 ಧರ್ಮರಿಗೆ ಯಾವುದು ಶುದ್ಧ ಬಿಳ್ಯಾಣ ಸಿದ್ಧ ಕೇಳ್ದಾಗ ಹೇಳ್ತಾರ ಏನತ್ತ? ಗೌಡ್ರ ಧರ್ಮರ ಜಡಿ ನೀರ ಪರ ಊರಿಗೆ ನಿಮ್ಮ ಮನ್ಯಾಗ ದಕ್ಕಂಗಿಲ್ಲ, ಒಯ್ಬೇಡ ಅಂದ್ರು. ಬೇಡ ಒಯ್ಬೇಡ್ರಿ, ಇದು ಸಿದ್ಧರ ಅಂಶದ. ಹೌದು ಹಿಂಡ ಸಿದ್ಧರೊಳಗ ಪುಂಡ ಸಾಕ್ಷಾತ್ ಮಾವ ಹುಟ್ಟಿ ಬರವನ ನಿನ್ನ ಮಗಳು ಹೊಟ್ಟಿಲಿ. ಹೌದು ಖರೆ ಗೌಡ್ಯಾನಂದ ಏನತ್ತಾನ? ನನ್ನ ಮನ್ಯಾಗ ದಕ್ಕಾಲತ್ತಾನ ಈ ಧರ್ಮರು. ನಂದು ಎಷ್ಟು ಶ್ರೀಮಂತಿಕೆ ಅದ, 1000 ಮಂದಿ ಮನ್ಯಾಗ ದುಡುಕಿ ಮಾಡ್ತಾರ, 1000 ಮಂದಿ ಅಡವ್ಯಾಗ ದುಡುಕಿ ಮಾಡಟ ಅಟ್ಟು ಶ್ರೀಮಂತಿಕೆ ಅದ. ಬಂಗಾರ ಚರಿಗೆ ಬಂಗಾರ ತಾಟ್ನಾಗ ನಾವು ಊಟ ಮಾಡ್ತಿದ್ದ ಹೆಣ್ಣ, ಬಂಗಾರದ ಚರಿಗೆ ಬಂಗಾರ ತಾಟಿನಾಗ ಊಟ ಮಾಡ್ತಾ ಇಟ್ಟು ಶ್ರೀಮಂತಿಕೆ ಅದ. ಏನಾಗ್ತದ?
ಧರ್ಮರ ಮಾತು ಮೀರಿ ಮಗಳಿಗೆ ಒಯ್ಬೇಕತ್ತೆ ತಗೊಂಡು ಹೋಗುವಾಗ ಒಂದು ಮಾತು ಇಲ್ಲಿ ಕೇಳೋದದ. ಹೌದು ಹೌದು, ಏನು ಕೇಳುದು? ಭಾಗ್ಯದ ಲಕ್ಷ್ಮಿ ಏನ್ ಹೇಳಾಳ? ಮಗಳ ಮಾತ. ಮಗಳ ಮಾತು ಕೇಳ್ಕೋತ ನಡಿ ನಿನ್ನ ಮನಿ ಏರ್ತದ ಅಂತ ಹೇಳಾಳ. ಹೌದು. ಕರೆ ಮಗಳಿಗೆ ತಗೊಂಡು ಒಯ್ಯೋದು ಮಗಳ ಒಯ್ದ್ರೆ ಹೆಂಗಾಗತ್ತದ, ಬಿಟ್ರೆ ಹೆಂಗಾಗತ್ತದ? ಒಂದು ಮಾತು ಕೇಳಿದ್ರ ಸಂಕದ ರಾಯಣಗೌಡನ ಶಿರಮಂತಿಗೆ ಹೋಗ್ತಿದ್ದಲ್ಲ, ಹಿಂಗ ಸಿದ್ಧಟಿಗೆ. ಹೌದು ಹೌದು ಹೌದು. ಯಾವ ರೀತಿದಿಂದ? ಯೋಗಿ ಅಮೋಘ ಸಿದ್ಧಾನ ಜೋಡಿ ಮಾಡನಪ್ಪ ತೀರ್ಪಾನ, ಕನ್ನ ಮುತ್ತಗ ಕನ್ನವನ್ನ ಕೊಟ್ಟು ಮಾಡ್ಯಾನಪ್ಪ ಲಗ್ನ. ಕುಂಬಾರಿಗೆ ಹೇಳಿಸಿದನ ಠೀಕಾಣ, ಗುರುವ ಮದಗುವನ ದಯ ಕರುಣ. ಮಾಸಿದು ಬರದನು ಈ ಕವನ, ಹಾಡಿ ಬರ್ತೇವು ಹಚ್ಚಿ ಜೀಪಿಗೆ ಇಳಿಸಿಯಾನ. ಹಾಡಿ ಬರ್ತೇವು ಹಚ್ಚಿ ಜೀಪಿಗೆ ಇಳಿಸಿಯಾನ. ಗೌಡ ರಾಯಣ್ಣ ಕಾಡತಿದ್ದ ಬಲು ಬಡತನ. ಗೌಡ ರಾಯಣ್ಣ ಕಾಡತಿದ್ದ ಬಲು ಬಡತನ. ಹೊಟ್ಟೆಗೆ ಜಗವೊಂದು ನೀರನ್ನ ಗೌಡ ಕಾಯಕ ನಡಿತಾನ. ಗೌಡ ಕಾಯಕ ನಡಿತಾನ. ಮುತ್ತ ಮಣಿಕ ಮಾರಿ ಗೌಡ ಸಾಕಡ್ ಪಡ್ಕೊಂಡು ಸಿರಿತಾನ. ಬಂಗಾರ ಚರಿಗೆ ಬಂಗಾರ ತಾಟ್ನಾಗ ಮಾಡಾವ ನಿತ್ಯ ಭೋಜನ. ಸುತ್ತ ಹಳ್ಳಿಗೆ ಗೌಡ ಸಾಲ ಕೊಟ್ಟಾನ. ಗೌಡ ರಾಯಣ್ಣಂದು ಆಗ್ಯಾದಪ್ಪ ವಾಯಣ. ಯೋಗಿ ಅಮೋಘ ಸಿದ್ಧಾನ ಜೋಡಿ ಮಾಡನಪ್ಪ ಬಿಗತಾನ. ಕನ್ನ ಮುತ್ತಗ ಕನ್ನವನ್ನ ಕೊಟ್ಟು ಮಾಡನಪ್ಪ ಲಗ್ನ. ಕುಂಬಾರಿಗೆ ಏರಿಸಿದನ ಠೀಕಾಣ, ಮಾಸಿದ್ದು ಬರದನು ಈ ಕವನ. ಗುರುವ ಮದಗುವನ ದಯ ಕರುಣ, ಬರ್ತೇವು ಹಚ್ಚಿ ಜೀಪಿಗೆ ಇಳಿಸಿಯಾನ. ಹಾಡಿ ಬರ್ತೇವು ಹಚ್ಚಿ ಜೀಪಿಗೆ ಇಳಿಸಿಯಾನ. ಗೌಡ ರಾಯಣ್ಣ ಕಾಡತಿದ್ದ ಬಲು ಬಡತನ. ಗೌಡ ರಾಯಣ್ಣ ಕಾಡತಿದ್ದ ಬಲು ಬಡತನ. ಹೊಟ್ಟಿಗೆ ಸಿಗವೊಂದು ನೀರನ್ನ ಗೌಡ ಕಾಯಕ ನಡಿತಾನ. ಗೌಡ ಕಾಯಕ ನಡಿತಾನ. ಅವಸಕ್ಕ